ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇನ್ನೊಂದು ಪ್ಯಾಕೇಜ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ನಾನು ಈಶಾ ಫೌಂಡೇಶನ್ ಹೋಗ್ತಾ ಇದ್ದೀನಿ. ಸೊ ಈಶಾ ಫೌಂಡೇಶನಲ್ಲಿ ನನ್ನ ಜೊತೆ ಡ್ರೈವರ್ ಬಂದ್ಬಿಟ್ಟು ನಾಗರಾಜ್ ಅಂತ ಇದ್ದಾರೆ. ಸೊ ಅವರಿಂದ ನಾನು ಡೀಟೇಲ್ ತಿಳ್ಕೊಳೋಣ. ಸೊ KSRTC ಮಾಡಿದಾರಂತೆ, ಈಗ BMTC ಅವರು ನಾವು ಯಾರು ಕಡಿಮೆ ಇಲ್ಲ ಅಂತ ಅವರು ಈಗ ಶುರು ಮಾಡಿದ್ದಾರೆ. ಸೊ ಅವರು 5 ಪ್ಲೇಸಸ್ ತೋರಿಸ್ತಾರೆ. ಅದು ಯಾವ್ಯಾವ ಪ್ಲೇಸಸ್ಸು, ಆಮೇಲೆ ಊಟಕ್ಕೆ ಎಲ್ಲಿ ನಿಲ್ಲಿಸ್ತಾರೆ, ಕಂಪ್ಲೀಟ್ ನಾನು ಈ ಡೀಟೇಲ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನನ್ನ ಜೊತೆ ಜಾಯ್ನ್ ಆಗಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಫುಲ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ, ಡ್ರೈವರಿಂದ ನಾವು ಡೀಟೇಲ್ ತಿಳ್ಕೊಳ್ಳೋಣ. ಸೊ ಈಶಾ ಫೌಂಡೇಶನ್ ಈಗ ಎಷ್ಟು ಯಾವ್ಯಾವ ಪ್ಲೇಸಸ್ ತೋರಿಸ್ತಾ ಇರುತ್ತೆ? ಫಸ್ಟು 5 ಪ್ಲೇಸಸ್ ಇದೆ. ಓಕೆ 5 ಪ್ಲೇಸಲ್ಲಿ ಫಸ್ಟ್ ಒನ್ನು ಕಣಿವೆ ಬಸವೇಶ್ವರ, ಓಕೆ ಸೆಕೆಂಡ್ ಒನ್ನು ನಂದೀಶ್ವರ, ಓಕೆ ಥರ್ಡ್ ಪ್ಲೇಸ್ ಬಂದು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಸಮಾಧಿ, ಓಕೆ ಫೋರ್ತ್ ಪ್ಲೇಸ್ ಬಂದು ಇದು ರಂಗನಾಥ ಸ್ಥಳ, ಓಕೆ 5 ಪ್ಲೇಸ್ ಬಂದು ಈಶಾ ಫೌಂಡೇಶನ್ ಲಾಸ್ಟು. ಓಕೆ ಅಲ್ಲಿ 7:20 to 7:40ವರೆಗೂ ಮೇಜರ್ ಶೋ ಇದೆ. ಮೇಜರ್ ಶೋ 7:45 ಮುಗಿತೈತೆ. 7:45 ಮುಗಿಸ್ಕೊಂಡು ಹೊರಟ್ರೆ ಅವರು ಮುಗಿವತ್ತು 8 o'clock ಆಗುತ್ತೆ. ಓಕೆ 9:30 10 o'clock ಮೆಜೆಸ್ಟಿಕ್ ಬರ್ತೀವಿ. ಲೇಜರ್ಸ್ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಬರ್ತೀವಲ್ಲ? ರಿಟರ್ನ್ ಬರ್ತೀವಿ. ಮೆಜೆಸ್ಟಿಕ್ಗೆ ಬರೋ ಹೊತ್ತಿಗೆ 9:30 10 ಆಗುತ್ತೆ. 10 o'clock ಆಗುತ್ತಾ? 10 o'clock ಆಗುತ್ತೆ. ಸೂಪರ್. ಸೊ ಈಗ ನಮ್ಮ ಜೊತೆ ಈಗ ನೀವು ಲಾಸ್ಟ್ವರೆಗೂ ಇರ್ತೀರಾ ಜೊತೆಗೆ? ಜೊತೆಗೆ ಇರ್ತೀವಿ. ಪಿಕಪ್ ಡ್ರಾಪ್ ಎಲ್ಲ ನಮ್ಮದೇನೆ. ಹೌದಾ? ಊಟಕ್ಕೆಲ್ಲ ನಮ್ಮ ಮಧ್ಯದಲ್ಲಿ ಸ್ಟಾಪ್ ಮಾಡ್ತೀರಾ? ಕೊಡ್ತೀವಿ. ಅಲ್ಲಿ ಎರಡು ಕೊಟ್ಟಿದ್ದಾರೆ ಹೋಟೆಲ್ಲು. ಓಕೆ ಹೋಟೆಲಲ್ಲಿ ಬಿಡ್ತೀವಿ. ಅಲ್ಲಿ 1 hour ಟೈಮ್ ಕೊಡ್ತೀವಿ. ಊಟ ಮಾಡ್ಕೊಂಡು ಬರ್ಬೋದೆಲ್ಲ. ಓಕೆ ಆಲ್ಮೋಸ್ಟ್ ಈಗ 10 ಗಂಟೆ ಆಗುತ್ತೆ ಇಲ್ಲಿ ರೀಚ್ ಆಗುತ್ತೆ? 10 ಗಂಟೆ ಆಗುತ್ತೆ. ಫೈನ್ ಸರ್. ಸೊ ಈಗ ಹೋಗಿ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಈಗ ಬರೋಣ. ನೀವು ಖುಷಿಯಾಗಿ ಈಗ ಹೋಗಿ ನಾವು ಬರೋಣ ಸರ್. ಆಯ್ತು ಸರ್. ಓಕೆ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್. ಶ್ರಾವಣ ಕಳಿಬೇಕು. ಸೊ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ. ಸೊ ಇವಾಗ ಮೆಜೆಸ್ಟಿಕ್ ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಮುಂದೆ ನೋಡ್ತಾ ಇದ್ದೀರಾ, ಅದು ಬಂದ್ಬಿಟ್ಟು ನಂದಿ ಹಿಲ್ಸು. ಸೊ ಈಗ ನಂದಿ ಹಿಲ್ಸ್ ರೋಡಲ್ಲಿ ಇದ್ದೀವಿ. ಸೊ ಆ ಟೆಂಪಲ್ ಬಂದ್ಬಿಟ್ಟು ಈಗ ಇಲ್ಲೇ ನಿಯರ್ ಇದೆ, ಈಗ ಕಣಿವೆ ಬಸವಣ್ಣ ಟೆಂಪಲ್ ಅಂತ. ನೋಡಿ ಇದೇ ದೇವಸ್ಥಾನ. ಇದೇ ನಮ್ಮ ಬಸ್ಸು 325. ಶನಿವಾರ ಇರೋದಕ್ಕೆ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಸೊ ಇವಾಗ ಶ್ರೀ ಕಣಿವೆ ಬಸವಣ್ಣ ಸ್ವಾಮಿ ಟೆಂಪಲ್ ರೀಚ್ ಆಗಿದ್ದೀವಿ.
ಇದು ಶ್ರೀ ಕಣಿವೆ ಬಸವಣ್ಣ ಟೆಂಪಲ್ ಇದು. ಸೊ ಇಲ್ಲಿಂದು ಮಾಸ್ಟರ್ ಪೀಸ್ ಇದೆ ಬಸವಣ್ಣ ಅಂತ. ನೋಡಿ ಫ್ರೆಂಡ್ಸ್, ಈಗ ಶ್ರೀ ಭೋಗನಂದೀಶ್ವರ ಸ್ವಾಮಿ ಟೆಂಪಲ್ ರೀಚ್ ಆಗಿದ್ದೀವಿ. ಸೊ ಹೊರಗಡೆ ಯಾವ ಥರ ಇದೆ, ಏನೇನಿದೆ ಎಲ್ಲ ತೋರಿಸ್ತೀನಿ. ಇದು ಟೆಂಪಲ್ ಎಂಟ್ರೆನ್ಸ್ ಇದು. ಏನೋ ವಿಶೇಷ ಇದೆ ಒಳಗಡೆ. ನೋಡಿ, ಬಾವಿ ಒಳಗಡೆ ಕೈನ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಹಾಕೋದು ಬದಲು ಆಚೆ ಬೇಕಾಗಿರೋರು ಯಾರನ್ನ ಇದ್ದರೆ ಅವ್ರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಸಹಾಯ ಆಗುತ್ತೆ. ಇಲ್ಲಿ ಯಾರನ್ನ ಕೈನ ಎತ್ತಕ್ಕೆ ಹೋಗಿ ಸೈನ್ ಟಪ್ಪಕ್ಕಾಗಿ ಯಾಕೆ ಸುಮ್ಮನೆ ಫ್ರೆಂಡ್ಸ್. ನೋಡಿ, ಯಾರೋ ಬುದ್ಧಿವಂತರು ಯಾರೋ 10 ರೂಪಾಯಿ ನೋಟು ಹಾಕಿದಾರಲ್ಲಿ. ಶ್ರೀ ಭೋಗನಂದೀಶ್ವರ ಟೆಂಪಲ್ ಇದು. ಒಳ್ಳೆ ಆಂಟಿಕ್ ಆಗಿದೆ ದೇವಸ್ಥಾನ ಇದು.
ಕಲ್ಯಾಣಿ ಇದೆ ಇದರ ಹಿಂದೆ. ಕಲ್ಯಾಣಿ ಕ್ಲೋಸ್ ಆಗಿದೆ. ಇಲ್ಲಿಂದ ಇದು ಆಲುಂಡ ತವರು ಫಿಲಮ್ ಮೂವಿ ಶೂಟಿಂಗ್ ಆಗಿದ್ದಿಲ್ಲೇ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅಣ್ಣ ಮೂವಿ ಇಲ್ಲೇ ಶೂಟಿಂಗ್ ನಡೆದಿದ್ದು. ನಮ್ಮ ವಿಷ್ಣು ಅಣ್ಣನಿಗೆ ಕಮೆಂಟ್ ಮಾಡಿ ನನಗೆ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವ್ರದ್ದು ಶೂಟಿಂಗ್ ಎಲ್ಲ ಇಲ್ಲೇ ಕಂಪ್ಲೀಟಾಗಿ ನಡೆದಿದ್ದು. ಅದು ಒಂದು ಹೇಳು ಶಿವ ಹೇಳು ಶಿವ ಅಂತ ಸಾಂಗ್ ಇದೆಯಲ್ಲ, ಅದು ಇಲ್ಲೇ ಶೂಟಿಂಗ್ ಆಗಿದ್ದು. ಈಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇದು ಮುದ್ದಿನಹಳ್ಳಿ ಅಂತ. ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಬರ್ತ್ ಪ್ಲೇಸ್ ಮತ್ತು ಸಮಾಧಿ ಇದೆ ಇಲ್ಲಿ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ನೋಡೋಣ ಹೇಗಿದೆ ಅಂತ. ನೋಡಿ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಆ್ಯಂಡ್ ಟೂಮ್ಸ್ ಅಂತ ಇದು. ಸರ್ ಎಂ ವಿಶ್ವೇಶ್ವರಯ್ಯ ಅಂದರೆ ಎಮ್ ಅಂದರೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಸರ್ ಅವರು ಹೆಸರಿದು. ನಮಸ್ಕಾರ, ವೆಲ್ಕಮ್ ಮಾಡ್ತಾಯಿದೆ ನೋಡಿ. ಇದು ಬರ್ತ್ ಪ್ಲೇಸ್ ಮತ್ತು ಮ್ಯೂಸಿಯಂ ಆ ಕಡೆ ಇದೆ. ಇಲ್ಲಿ ಸ್ಟ್ರೈಟ್ ಹೋದರೆ ಸಮಾಧಿ ಇದೆ ಅವ್ರದ್ದು. ಇಲ್ಲಿ ಒಳಗಡೆ ಪ್ರಾಹಿಬಿಟೆಡ್ ಇದೆ. ಫೋಟೋಗ್ರಫಿ ಇಸ್ ಪ್ರಾಹಿಬಿಟೆಡ್. ಒಳಗಡೆ ಎಲ್ಲ ಫೋಟೋ ಎಲ್ಲ ತೆಗಿಯಂಗಿಲ್ಲ. ಅದು ಮ್ಯೂಸಿಯಂ ಮುಗಿಸ್ಕೊಂಡು ಈಗ ಅವ್ರ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಅಲ್ಲಿಂದ ಸ್ವಲ್ಪ ವಾಕೇಬಲ್ ಆಗುತ್ತೆ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವಿಶ್ವೇಶ್ವರಯ್ಯ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್, ಬೆಂಗಳೂರು ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಅವರೇ ಮೇಂಟೈನ್ ಮಾಡಿರೋದಂತಿದೆಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ನೇಚರ್ ಎಲ್ಲ. हाँ पता है खाली है गैस में देखो अरे तुम थोड़ी बनाना ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಕಮೆಂಟ್ ಮಾಡಿ ನನಗೆ. ಇಲ್ಲಿ ನೋಡಿ, ಇಲ್ಲಿ ಕಬ್ಬಿನ ರಸ ಮಾಡ್ತಾ ಇದ್ದಾರೆ ಅಣ್ಣವರು. ಇಲ್ಲಿ ಬಂದು ಎಲ್ಲರೂ ಇಲ್ಲೇ ಕುಡಿಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಎದುರುಗಡೆನೇ ಇದ್ದಾರೆ ಅವರು. ಇಲ್ಲಿ 10 ರೂಪಾಯಿ ಗ್ಲಾಸ್ ಅಂತೆ, ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಹಾಯ್ ಹೇಳ್ಬಿಡಿ. ಇಲ್ಲಿ ಚಿಕ್ಕಬಳ್ಳಾಪುರ ಬೈಪಾಸ್ ಇದೆಯಲ್ಲ, ಅಲ್ಲಿ ಹೋಟ್ಲು ಹಾಕಿದ್ದಾರೆ. ಶ್ರೀ ಭಗವತಿ ಗ್ರ್ಯಾಂಡ್ ಅಂತ. ವೆಜಿಟೇರಿಯನ್ ಇದು. ನಾನ್ ವೆಜ್ ಬೇಕಂದರೆ ಪಕ್ಕದಲ್ಲೇ ಇದೆ. ಸೊ ಇವಾಗ ಇಲ್ಲಿ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಇದೆ. ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಇಲ್ಲಿಂದ ರಂಗಸ್ಥಳ ಟೆಂಪಲ್ ಇದೆ ಇನ್ನೊಂದು, ಅದು ಮುಗಿಸ್ಕೊಂಡು ಸೀದಾ ಈಶಾ ಫೌಂಡೇಶನ್ ಹೋಗೋದು.
ಸೊ ಒಳಗಡೆ ಯಾವ ಥರ ಊಟ ಇದೆ ನೋಡೋಣ, ಬನ್ನಿ ಫ್ರೆಂಡ್ಸ್. 100 rupees ಫುಲ್ ಮೀಲ್ಸು. ಪ್ಲೇಟ್ ಮೀಲ್ಸ್ 100, ಫುಲ್ ಮೀಲ್ಸ್ ಅಂದ್ರಲ್ಲ. ಸೊ ಮೀಲ್ಸಲ್ಲಿ ಪೂರಿ, ರೈಸ್, ಹಪ್ಪಳ, ಸ್ವೀಟು, ರಸಮು, ಸಾಂಬಾರು, ಮೊಸರು ಎಲ್ಲ ಕೊಟ್ಟಿದ್ದಾರೆ. 100 ರೂಪಾಯಿ ಇದಕ್ಕೆ. ಥಿಂಗ್ಸ್ ಹೊರತಿದೆ ಇದು. ಸೊ ಈಗ ನಮ್ಮ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ, ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಲು. ಗೋಪುರ ಎಷ್ಟು ಉದ್ದಗಿದೆ. ಬನ್ನಿ ಒಳಗಡೆ ಹೋಗೋಣ. ಹೊರಗಡೆ ಹೋಗಿ ನೋಡೋಣ. ಇಲ್ಲಿ ಬಂದರೆ ಹುಷಾರಾಗಿರಿ, ಕೋತಿಗಳು ಸರಿ ಇಲ್ಲ ಇಲ್ಲಿ. ಎಲ್ಲ ಆಂಟಿಕ್ ಪಿಲ್ಲರ್ಸು. ನೋಡಿ ಫ್ರೆಂಡ್ಸ್, ಇಲ್ಲಿ ಫುಲ್ಲು ರೋಸ್ ಗಿಡ ಹಾಕಿದ್ದಾರೆ. ಹಂಗೆ ನೋಡಿದ್ರೆ ಅಲ್ಲೇ ನೋಡಿ ದೇವಸ್ಥಾನ ಇರೋದು. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಈಗ ಸೀದಾ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ ಈಗ. ಸೊ ಇಲ್ಲಿಂದ ಅಲ್ಲಿ ಈಶಾ ಫೌಂಡೇಶನ್ ಲೇಸರ್ ಶೋ ಎಲ್ಲ ಮುಗಿಸ್ಕೊಂಡು, ಸೊ ಅಲ್ಲಿಂದ ಫೈನಲ್ ಒಂದು 9:30 ಆಗುತ್ತೆ ಅಪ್ರಾಕ್ಸಿಮೇಟ್. ಅಲ್ಲಿಂದ ಸೀದಾ ಬೆಂಗಳೂರು ರೀಚ್ ಆಗ್ತೀವಿ. ಫೈನಲಿ ಈಶಾ ಫೌಂಡೇಶನ್ ರೀಚ್ ಆಗಿದ್ದೀವಿ. ಸೊ ಇದು ಮಾಡೋಕ್ಕೆ 1000 ಟನ್ ಮೆಟಲ್ ಶೀಟು ಮತ್ತು 500 ಟನ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು 112 ಫೀಟ್ ಇದೆ. ಇಲ್ಲಿರೋ ಜನ ನೋಡ್ಬಿಟ್ಟು ನನ್ನ ಎನರ್ಜಿ ಲೆವೆಲ್ ಹೈ ಆಗೋಯ್ತು ಗುರು. ನೆಕ್ಸ್ಟ್ ಈಗ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಈ ಲೇಸರ್ ಶೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಎನರ್ಜಿ ಲೆವೆಲ್ ಹೈ ಮಾಡ್ಕೊಳ್ಳಿ ಗುರು.
seeing the splendor of this magnificent unit, Ghanas, his constant companions, asked, "What about us?" Adi Yogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha. Yoga Yoga Yogeswaraya, Bhuta Bhuta Bhuteshwaraya, Kala Kala Kaleshwaraya, Shiva Shiva Sarveshwaraya, Shambho Shambho Mahadevaya. ಆದಿಯೋಗಿ ದಿವ್ಯ ದರ್ಶನವು ವಾರದ ಎಲ್ಲಾ ದಿನಗಳಲ್ಲೂ ನಡೆಯುತ್ತದೆ. ನೀವು ಹೊರಡುವ ಮುನ್ನ ಯೋಗೇಶ್ವರ ಲಿಂಗದಲ್ಲಿ ಆರತಿ ಮತ್ತು ವಿಭೂತಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ.